ಸೊ ಬೆಳಗ್ಗೆ ಎದ್ದು ರೂಮಿಂದ ಹೊರಡ್ತಾ ಇದ್ದೀವಿ. ವಾಕಲ್ಲಿ ಬೀಚ್ಗೆನೆ, ಅಂದರೆ ನಿನ್ನೆ ಸಂಜೆ ಎಲ್ಲೋಗಿದ್ದೋ ಬೀಚ್ಗೆ, ಅದೇ ಬೀಚ್ಗೆ ಈಗ ಮತ್ತೆ ಹೋಗ್ತಾ ಇದ್ದೀವಿ. ನೋಡೋದ ಬೆಳಗ್ಗೆ ಯಾವ ಥರ ಇರುತ್ತೆ. ಆಮೇಲೆ ನಿನ್ನೆ ಸಂಜೆ ನೋಡಿದಾಗ ಒಂದು ಡಿಫ್ರೆಂಟ್ ವೈಬ್ ಇತ್ತು ಸನ್ಸೆಟ್ ಟೈಮಲ್ಲಿ. ಹುಡುಗರೆಲ್ಲ ವಾಲಿಬಾಲು, ಫುಟ್ಬಾಲು ಆ ಥರ ಆಟ ಆಡ್ತಿದ್ರು ಲೋಕಲ್ ಅವರು. ನಾವು ಹೋಗಿ ಬೀಚಲ್ಲಿ ಹಾಗೆ ಸುಮ್ಮನೆ ಜಸ್ಟ್ ಕ್ಯಾಶುಯಲಾಗಿ ನೀರಲ್ಲಿ ಆಟ ಆಡ್ಕೊಂಡು ಬಂದು. ಸೊ ಬೆಳಿಗ್ಗೆ ಯಾವ ಥರ ಇರುತ್ತೆ ಇಲ್ಲಿ ವೈಬ್ ಅಂತ ನೋಡೋಕೆ ಹೋಗ್ತಾ ಇದ್ದೀವಿ. ನಿಯರ್ ಬೈ ಆಗಿರೋದ್ರಿಂದ ಲೆಟ್ಸ್ ಗೋ ಅಂತ. ಅಲ್ಲಿಂದ ಬಂದು ಇಮಿಡಿಯೇಟಾಗಿ ರೂಮ್ ಚೆಕ್ಔಟೆ. ಕಂಪ್ಲೀಟ್ ರೆಡಿ ಆಗಿದ್ದೀವಿ, ಪ್ಯಾಕಪ್ ಎಲ್ಲ ಆಗಿದೆ. ಅಣ್ಣನ ಫ್ರೆಂಡ್ಸು ಅವರು ಆಲ್ಮೋಸ್ಟ್ ರೆಡಿ ಇದ್ದಾರೆ. ಸೊ ಬರ್ತಿದ್ದಂಗೆ ಚೆಕ್ಔಟ್ ಮಾಡಿ ಹೊರಟಿ ತಿಂಡಿ ಮಾಡಿ ಅಂದಿವೆ ಬ್ಯಾಕ್ ಟು ಮೈಸೂರು. ಸಿಂಪಲಾಗಿ ವೆಕೇಷನ್ ಇತ್ತು. ಆ್ಯಂಡ್ ಸ್ಟೇ ಬಗ್ಗೆ ಹೇಳೋದಾದರೆ ಕಣ್ಣೂರಲ್ಲಿ ಪರ್ಚ್ ಬೈ ದಿ ಸಿ ಅದ್ರ ಪಕ್ಕದ ಪ್ರಾಪರ್ಟಿನೇ ಎಲ್ಲ ರಿಲೇಟ್ ಎಲ್ಲ ಒಂದೇ. ಪರ್ಚ್ ಬೈ ದ ಸಿ ಇದೆ ಪ್ರಾಪರ್ಟಿ, ಬಟ್ ಅವ್ರದ್ದೇ 3-4 ಇದೆ ಪಕ್ಕ. ಸೊ ಅದ್ರಲ್ಲಿ ಒಂದ್ರಲ್ಲಿ ನಾವಿದ್ದಿದ್ರಲ್ಲಿ ಅದು 4 BHK 3 ನಾವು, ಬಟ್ ಓಕೆ 3 BHK. ಅವ್ರದ್ದು 2 BHKದು ಪ್ರಾಪರ್ಟಿ ಇದೆ. ಮತ್ತು ಈ ಕಡೆ ಎಲ್ಲನೂ ಪ್ರಾಪರ್ಟೀಸ್ ಇದೆ ಅವ್ರದ್ದು. ನಮ್ಗೆ ಯಾವ ಥರ ಸೂಟಬಲ್ ಆ ಥರ ಕೊಡ್ತಾರೆ ಕೇಳಿದ್ರೆ. ಪರ್ಚ್ ಬೈ ದಿ ಸಿ ಏನಿದೆ ಅಲ್ಲಿ ಆರ್ಡ್ರ್ ಮಾಡ್ಬೋದು ಫುಡ್ಡು, ಅಥವಾ ನಿಯರ್ ಬೈ ಹೋಟೆಲ್ಗೆ ಹೋಗಿ ತರ್ಬೋದು. ನಾವೇನು ಮಾಡ್ದೋ ಅಂದರೆ 4 ಕಿಲೋಮೀಟರಲ್ಲೇ ನಿಮಗೆ ಸಿಟಿ ಸಿಗತ್ತೆ, ತುಂಬ ರೆಸ್ಟೋರೆಂಟ್ ಆಪ್ಷನ್ನು ಸಿಗತ್ತೆ. ಸೊ ನಾವು ಅಲ್ಲೋಗಿ ಏನು ಬೇಕಾದ್ದು ಫುಡ್ಡು ಪಾರ್ಸೆಲ್ ತಂದು ತಿಂದು ಪಾರ್ಟಿ ಮಾಡಿ ಹಂಗೆ ಕಾರ್ಡ್ಸ್ ಇವನು ಎಲ್ಲ ಆಡಿ ಆಲ್ಮೋಸ್ಟ್ ಮಲಗಿದಾಗ ನೈಟ್ 2 ಗಂಟೆ. ಯಪ್ಪ ಕ್ರೇಜಿ ನೈಟ್. ಬಟ್ ಎದೊಳ ತನಕ ಆಗಿತ್ತು. ಲೈಕ್ ದಮ್ ಶರತ್ ಅದು ಇದು ಆಡಿ ನೀವು ಹಿಂದಿನ ವಿಡಿಯೋಲಿ ನೋಡಿರ್ತೀರಾ, ಅದ್ರ ಕ್ಲಿಪ್ಪಿಂಗ್ಸ್ ಕೂಡ ನಾನು ಹಾಕಿದ್ದೀನಿ. ಸೊ ನೈಟ್ ಅಂತೂ ಸೂಪರ್ಬ್ ಆಗಿ ಎಂಜಾಯ್ ಮಾಡಿ ಎದ್ದೋಳಷ್ಟರಲ್ಲಿ ಬೆಳಿಗ್ಗೆ 9 ಗಂಟೆಗೆ ಹೋಗಿದೆ. ಗೊತ್ತೇ ಆಗಿಲ್ಲ, ಎಚ್ಚನೇ ಆಗಿಲ್ಲ. ಫೋನ್ ಬಂದಿಲ್ಲ ಅಂದಿದ್ರೆ ನಿಜ ಅವಾಗ್ಲೂ ಎದ್ದಳ್ತಿರ್ಲಿಲ್ಲ. ಅಷ್ಟರ ಮಟ್ಟ ನಿದ್ದೆ. ಇದೇ ಬೀಚು. ನಿನ್ನೆ ಆಲ್ಮೋಸ್ಟ್ ಸುಮಾರು ಜನ ಇದ್ರು ಹುಡುಗರುಗಳು ಆಟ ಆಡ್ತಾ ಲೋಕಲ್ ಅವರು. ಇವತ್ತು ಬೆಳಿಗ್ಗೆನೆ ಬಂದಿರೋದ್ರಿಂದ ವಿ ಡೋಂಟ್ ಹ್ಯಾವ್ ಪೀಪಲ್. ಈ ಜನ ಬಂದಿಲ್ಲ ಅಂದರೂ ಸುಮಾರು ಗಲೀಜು ಮಾಡಾಕ್ಬಿಟ್ಟವ್ರೆ. ಅಷ್ಟು ಫ್ರೆಂಡ್ಲಿಯಾಗಿ ಇಟ್ಟಿಲ್ಲ. ಇಷ್ಟೊಂದು ಮಾಡಬಾರ್ದಿತ್ತು. ಮೇ ಬಿ ನೈಟ್ ಟೈಮು ಕ್ಯಾಂಪ್ ಫೈರ್ ಎಲ್ಲ ಹಾಕ್ತಾರೆ ಅನ್ಸುತ್ತೆ. ಇಲ್ಲಿ ನೋಡು, ಇಲ್ಲೆಲ್ಲ ಉರ್ದೈತೆ. ಇಲ್ಲ ಇದು ಇನ್ನೇನು ಬೆಂಕಿದೆ ಇದು. ಇವಾಗ ರೂಮೆಲ್ಲ ಚೆಕ್ಔಟ್ ಮಾಡಿಕೊಂಡು ಇಲ್ಲಿ ಕಣ್ಣೂರು ಸಿಟಿಯಲ್ಲಿ ಒಂದು ರೆಸ್ಟೋರೆಂಟಿಗೆ ಬಂದಿದ್ದೀವಿ ಬ್ರೇಕ್ಫಾಸ್ಟ್ಗೆ ಅಂತ. ಇಲ್ಲಿ ಯೂಶ್ವಲಿ ಕಣ್ಣೂರಲ್ಲಿ ಇದು ಎಂತ ಪುಟ್ಟು ಮತ್ತು ಕಡಲೆಕಾಳು ಸಾಂಬಾರು ತುಂಬಾ ಫೇಮಸ್ಸು. ಬೈ ಚಾನ್ಸ್ ಇಲ್ಲಿ ಸಿಕ್ಕಿದ್ರೆ ಡೆಫಿನೆಟ್ಲಿ ಟ್ರೈ ಮಾಡ್ತೀವಿ, ನಿಮಗೂ ತೋರಿಸ್ತೀವಿ. ನೀವೇನಾದರೂ ಕಣ್ಣೂರಿಗೆ ಬಂದರೆ ಟ್ರೈ ಮಾಡಿ. ಚೆಕ್ಔಟ್ ಮಾಡ್ಕೊಂಡು ಹೊರಟಿದ್ದೆ ಲೇಟು. ಇನ್ನು 12 ಗಂಟೆಗೆ ಬಂದ್ಬಿಟ್ಟು ತಿಂಡಿ ಕೇಳಿದ್ರೆ ಯಾವ ರೆಸ್ಟೋರೆಂಟಲ್ಲಿ ತಾನೇ ತಿಂಡಿ ಕೊಡ್ತಾರೆ ಗೈಸ್. ನಮಗೂ ಅದೇ ಆಗಿದ್ದು. ನಾವು ಇಷ್ಟೊತ್ತಿಗೆ ಬಂದ್ವಿ, ಕೂತ್ಕೊಂಡ್ವಿ. ಈ ಕಡೆ ಊಟನೂ ಇನ್ನೂ ರೆಡಿ ಆಗಿಲ್ಲ, ಈ ಕಡೆ ತಿಂಡಿನೂ ಖಾಲಿ ಆಗಿಬಿಟ್ಟಿತ್ತು. ಸರಿ ಅಂತ ಹೇಳಿ ಒಂದು ಜ್ಯೂಸ್ ಶಾಪ್ ಹತ್ರ ಬಂದ್ವಿ. ಜ್ಯೂಸು, ಮಿಲ್ಕ್ ಶೇಕ್ ಅದು ಇದು ತೊಗೊಂಡ್ವಿ. ಅಲ್ಲಿ ಇದೊಂದು ಕಡುಬು ಥರ ಇತ್ತು. ನಂಗೆ ಮರ್ತೋಗಿದೆ ನಂಗೆ ಇದನ್ನು ಅವ್ರು ಏನಂತ ಕರೀತಾರೆ ಅಂತ. ಬಟ್ ಮೈಸೂರು ಕಡೆ ಇದೆ ಎಲ್ಲರೂ ಹೇಳ್ತಾರಲ್ಲ ಕಡುಬು ಥರ. ಒಳಗಡೆ ಕಾಯಿ ಬೆಲ್ಲ ಸ್ಟಫ್ಡ್ ವಿತ್ ಸ್ಟೀಮ್ಡ್ ಇದು. ಅದನ್ನು ತಗೊಂಡ್ವಿ. ಹೇಗೋ ಸ್ವಲ್ಪ ಮ್ಯಾನೇಜಬಲ್ ಮಾಡೋ ಥರ ಮಿಲ್ಕ್ ಶೇಕ್ಸ್ ಎಲ್ಲ ತಗೊಂಡ್ವಿ. ಇದೆಲ್ಲ ಚೆನ್ನಾಗಿತ್ತು. ಇದೆಲ್ಲ ತಿನ್ಕೊಂಡು ಉಣ್ಕೊಂಡು ನಮ್ಮ ಜರ್ನಿ ಟುವರ್ಡ್ಸ್ ಮೈಸೂರನ್ನ ಸ್ಟಾರ್ಟ್ ಮಾಡಿದ್ವಿ. ಈ ಟ್ರಿಪ್ ಹೇಗಿತ್ತು ಅಂತ ಕೇಳೋದಾದರೆ ಓವರ್ ಆಲ್ ಇಟ್ ವಾಸ್ ರಿಯಲಿ ಗುಡ್. ತುಂಬ ಎಂಜಾಯ್ ಮಾಡಿದ್ವಿ, ಹಾಗೆ ಮಸ್ತ್ ಮಜಾ ಮಾಡಿದ್ವಿ. 1 ಡೇಗೆ ಬಂದು ಹಿಂಗೆ ಹೋದ್ವಿ ಅನ್ನೋ ಥರ ಅಂತ ಅನಿಸಿದ್ರು ಎಷ್ಟು ಎಂಜಾಯ್ ಮಾಡಬೇಕು ಅಷ್ಟು ಎಂಜಾಯ್ ಮಾಡಿದ್ವಿ. ಆನ್ ದ ವೇ ಬರಬೇಕಾದ್ರೆ ನಿಮಗೆ ತುಂಬ ಮಂಡಿಗಳು ಸಿಗತ್ತೆ. ನಾವು ಲಂಚ್ಗೆ ಅಂತ ನಿಲ್ಲಿಸಿದ್ದು ಮಂಡಿ. ಅಂದರೆ ವೆಜಿಟೇರಿಯನ್ಸ್ಗೆ ಆಪ್ಷನ್ಸ್ ಕಡಿಮೆ, ಅಂದರೆ ಪ್ಯೂರ್ ವೆಜ್ ರೆಸ್ಟೋರೆಂಟ್ ಸಿಗೋದು ಕಡಿಮೆ. ಆ್ಯಂಡ್ ರೆಸ್ಟೋರೆಂಟ್ ಅಂತ ಸಿಗೋದು ಭಾಳ ಕಮ್ಮಿ. ಕಣ್ಣೂರು ರೂಟಲ್ಲಿ ನಿಮಗೆ ಸಿಗೋದೇ ಈ ಥರ ಮಂಡಿಗಳು. ಹೇಗೋ ಏನೋ ಯಾವುದೋ ಒಂದು ಹೋಟೆಲ್ ವೆಜ್ ಊಟ ಸಿಕ್ಕಿದ್ರೆ ಸಾಕು ಅಂತ ಅಂದ್ಕೊಂಡು ಬಂದ್ವಿ ನಾವು. ಸ್ವಲ್ಪ ಜನ ನಾನ್ ವೆಜ್ಜು, ಸ್ವಲ್ಪ ಜನ ವೆಜ್ಜು ನಮ್ಮ ಗ್ಯಾಂಗಲ್ಲಿ. ಹಾಗಾಗಿ ವೆಜ್ ಇರೋರು ಫ್ರೈಡ್ ರೈಸ್ ಆರ್ಡ್ರ್ ಮಾಡಿದ್ರು, ನಾನ್ ವೆಜ್ ಇರೋರು ಮಂಡಿ ಆರ್ಡ್ರ್ ಮಾಡಿದ್ರು. ಏನಂದರೆ ಇಷ್ಟು ದೊಡ್ಡ ಪ್ಲೇಟಲ್ಲಿ ಗೀ ರೈಸ್ ಥರ ಬಿರಿಯಾನಿ ಥರ ಕೊಡ್ತಾರೆ. ಅದಕ್ಕೆ 2 ಲೆಗ್ ಪೀಸ್ ಅಥವಾ ಏನೋ ವಾಟ್ ಎವರ್ ಇಟ್ ಇಸ್ ಚಿಕನ್ ಕೊಡ್ತಾರೆ. ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಆ್ಯಂಡ್ ನಾವಿಲ್ಲಿ ತಗೊಂಡಿದ್ದು ವೆಜ್ ಫ್ರೈಡ್ ರೈಸ್, ಅದು ಕೂಡ ತುಂಬ ಚೆನ್ನಾಗಿತ್ತು. ಕಂಪ್ಯಾರಿಟಿವ್ಲಿ ತೃಪ್ತಿ ಹೋಟೆಲ್ ಕಂಪೇರ್ ಮಾಡಿದ್ರೆ ಇದೇ ತುಂಬ ಚೆನ್ನಾಗಿದ್ದಿದ್ದು.
ಇನ್ನೊಂದೇನೆಂದರೆ ಎಲ್ಲ ಹೋಟೆಲ್ ಮುಂದೆನೂ ಈ ರೀತಿ ಕ್ಯಾಮಲ್ನ ನಿಲ್ಸಿರ್ತಾರೆ. ಅದು ಯಾಕೆ ನಿಲ್ಸಿರ್ತಾರೆ ಅಂತ ನನಗೆ ಅರ್ಥನೇ ಆಗಲಿಲ್ಲ. ಇಲ್ಲೇನು ಡೆಸರ್ಟ್ ಪ್ಲೇಸ್ ಥರನೂ ಇಲ್ಲ ಏನಿಲ್ಲ, ಬಟ್ ಯಾಕೆ ಇಟ್ಟಿರ್ತಾರೆ ಅಥವಾ ಯಾಕೆ ನಿಲ್ಸಿರ್ತಾರೆ ಅದು ಯಾವ ಥರ ನಮಗೆ ಸಿಂಬಲ್ ಲೋಗೋ ಏನೂ ಅರ್ಥ ಆಗಲಿಲ್ಲ. ಬಟ್ ಯಾ ಹಾಗೆ ಹೊರಟ್ವಿ. ಬರಬೇಕಾದ್ರೆ ಮತ್ತೆ ಮನೆಗೆ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಗೊಳ್ಳೋಣ ಅಂತ ಹೇಳಿ ನಾವು ರಸ್ಕ್ ಚಿಪ್ಸ್ ಎಲ್ಲ ತಗೊಂಡ್ವಿ. ಎನಿವೇಸ್ ಅದೆಲ್ಲ ತುಂಬ ಟೇಸ್ಟಿಯಾಗಿತ್ತು, ಚೆನ್ನಾಗಿ ಕೂಡ ಇತ್ತು. ಮತ್ತು ನಾವು ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ಬರ್ತಾ ಬರ್ತಾ ಸ್ವಲ್ಪ ಮಳೆ ಸ್ಟಾರ್ಟ್ ಆಗ್ತಾಯಿತ್ತು. ಸ್ವಲ್ಪ ದೂರಕ್ಕೂ ಮಳೆ ಥರ ಇರ್ತಾಯಿತ್ತು. ಆ್ಯಂಡ್ ಎಸ್, ದ ಜರ್ನಿ ವಾಸ್ ರಿಯಲಿ ಗುಡ್. ತುಂಬ ಚೆನ್ನಾಗಿತ್ತು ಈ ವೀಕೆಂಡ್ ಅಂತಲೇ ಹೇಳ್ಬೋದು. ವಿರಾಜ್ಪೇಟ್ ಬರ್ತಿದ್ದಂಗೆ ನಮ್ಮ ಕರ್ನಾಟಕ ವೈಬ್ ಬಂದ್ಬಿಡತ್ತೆ. ಸೊ ಇಲ್ಲೊಂದು ಮಳೆ ಎಲ್ಲ ಬಂದಿತ್ತಲ್ಲ, ಹಾಗೆ ಸ್ಟಾಪ್ ಮಾಡಿಕೊಂಡು ಒಂದು ಸ್ವಲ್ಪ ಲೆಮನ್ ಟೀ ಎಲ್ಲ ಕುಡಿದು ಮತ್ತೆ ಹೊರಟ್ವಿ. ವಿರಾಜ್ಪೇಟೆಯಿಂದ ಸ್ವಲ್ಪ ಮುಂದೆ ಬರ್ತಿದ್ದಂಗೆ ಫಾರೆಸ್ಟ್ ಏರಿಯಾ ಸಿಗುತ್ತೆ. ಅಲ್ಲಿ ಎಲಿಫೆಂಟ್ ಕ್ಯಾಂಪ್ ಕೂಡ ಇದೆ. 2024 ಆದಮೇಲಿಂದ ಇಲ್ಲಿ ಜನ ತುಂಬ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಂದರೆ ಇವರು ಕೂಡ, ಈ ಫಾರೆಸ್ಟ್ ಅವರು ಕೂಡ ಈ ರೀತಿ ಕ್ಯಾಂಪ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ವಿಚ್ ಇಸ್ ವೆರಿ ಗುಡ್ ಇನಿಷಿಯೇಟಿವ್. 100 rupees per head ಟಿಕೆಟ್ ಇಲ್ಲಿ, ಆ್ಯಂಡ್ ದೇ ಹ್ಯಾವ್ ಅ ಪರ್ಟಿಕ್ಯುಲರ್ ಟೈಮಿಂಗ್ ಟು ವಿಸಿಟ್. ಇಟ್ ಇಸ್ ನಾಟ್ ಓಪನ್ ದ ಹೋಲ್ ಡೇ. ಈ ಫಾರೆಸ್ಟ್ ಹೆಸರು ಬಂದು ಮತ್ತಿಗೋಡು ಫಾರೆಸ್ಟ್. ಬೆಳಿಗ್ಗೆ 9 ಗಂಟೆಯಿಂದ 10:30, ಅಂದರೆ ಬೆಳಿಗ್ಗೆ 9 AM to 10:30 AM ತನಕ ಓಪನ್ ಇರುತ್ತೆ, 1.5 hours. ಅದಾದಮೇಲೆ ಮತ್ತೆ ಕ್ಲೋಸ್ ಆಗಿರುತ್ತೆ. ಮತ್ತು ಈವ್ನಿಂಗ್ 4 o'clock to 5:30 PM ತನಕ, 4 PM to 5:30 PM ಅಗೇನ್ 1.5 hours ವಿಸಿಟಿಂಗ್ ಟೈಮ್ ಇರುತ್ತೆ. ಮತ್ತು ನೀವು ಅವಾಗ ಬಂದು ನೋಡ್ಬೋದು. ಏನಂದರೆ ಇಲ್ಲಿ ಎಲಿಫೆಂಟ್ಸ್ನ ಟ್ರೈನ್ ಮಾಡ್ತಾರೆ. ಆ್ಯಂಡ್ ಮೈಸೂರು ದಸರಾಗೆ ಭೀಮಾ ಅನ್ನೋ ಒಂದು ಎಲಿಫೆಂಟ್ ಏನಿದೆ ತುಂಬಾ ಫೇಮಸ್ ಆಗಿತ್ತು ಲಾಸ್ಟ್ ಇಯರ್ ಎಲ್ಲ, ಅದನ್ನು ಕೂಡ ಇದೇ ಫಾರೆಸ್ಟಲ್ಲಿರೋದು. ನಿಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅದನ್ನು ನೋಡೋದಕ್ಕೆ, ಆ್ಯಂಡ್ ಅದನ್ನು ಟ್ರೈನಿಂಗ್ ಕೂಡ ಇಲ್ಲೇ ಮಾಡೋದು. ಹಾಗಾಗಿ 1.5 hour ಜನಕ್ಕೋಸ್ಕರ ನೋಡಲಿ ಬರಲಿ ಅನ್ನೋ ಕಾರಣಕ್ಕೆ ಮಾಡಿದ್ದಾರೆ. ಆ್ಯಂಡ್ ಸ್ವಲ್ಪ ಮೇಂಟೆನೆನ್ಸ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಖುಷಿ ಆಯಿತು ಇಲ್ಲಿಗೆ ವಿಸಿಟ್ ಮಾಡಿದ್ದು. ಎಲಿಫೆಂಟ್ಸ್ನ ಝೂ ಅಲ್ಲೂ ನೋಡ್ಬೋದು, ಮತ್ತು ಬೇರೆ ಕಡೆ ನೀವು ಸಫಾರಿ ಹೋದಾಗಲೂ ನೋಡ್ಬೋದು ಅಂತ ಅನ್ಕೋಬೋದು. ಬಟ್ ಇಲ್ಲಿ ಸ್ವಲ್ಪ ಡಿಫ್ರೆಂಟ್. ಇದಕ್ಕೆ ಆದಂಥ ಟೈಮಿಂಗ್ ಇದೆ, ಇದಕ್ಕೆ ಆದಂಥ ಪ್ಲೇಸ್ ಇದೆ. ಸೊ ಬಂದು ನೀವು 1.5 hour ಎಷ್ಟು ಟೈಮ್ ಬೇಕಾದರೂ ಸ್ಪೆಂಡ್ ಮಾಡಿ ಅದ್ರ ಜೊತೆ ಫೋಟೋಸ್ ವಿಡಿಯೋಸ್ ಎಲ್ಲ ತಗೊಂಡು ಐ ಥಿಂಕ್ ಯು ಕ್ಯಾನ್ ರಿಯಲಿ ಎಂಜಾಯ್ ಮಾಡ್ಬೋದು ಈ ಪ್ಲೇಸಿಗೆ ಬಂದರೆ ಅಂತ. ಐ ಡೆಫಿನೆಟ್ಲಿ ರೆಕಮೆಂಡ್ ದಿಸ್ ಪ್ಲೇಸ್. ನೀವೇನಾದರೂ ಮೈಸೂರು, ಹುಣಸೂರು ಆದಮೇಲೆ ನೀವು ಲೆಫ್ಟ್ ಟುವರ್ಡ್ಸ್ ತಿತಿಮತಿ ಫಾರೆಸ್ಟ್, ಗೋಣಿಕೊಪ್ಪ, ವಿರಾಜ್ಪೇಟ್ ಈ ರೂಟಲ್ಲಿ ಬಂದರೆ ಅಷ್ಟೇ ನಿಮಗೆ ಇದು ಸಿಗೋದು. ಮತ್ತಿಗೋಡು ಅಂತ ಕೊಟ್ಟರೆ ಈವನ್ ಮ್ಯಾಪಲ್ಲಿ ಕೂಡ ಇದೆ. ಸೊ ಮ್ಯಾಪ್ ಹಾಕ್ಕೊಂಡು ಕೂಡ ಬರ್ಬೋದು. ನೋಡಿ ಎಷ್ಟು ಚೆನ್ನಾಗಿತ್ತು ಅಂದರೆ, ಇದೆ ನೀವೀಗೇನು ನೋಡ್ತಿದ್ದೀರಾ ಎಲಿಫೆಂಟ್, ದಿಸ್ ಇಸ್ ಭೀಮಾ. ಬರ್ತಾ ಇದ್ರು ನೋಡೋದಕ್ಕೆ, ನಮಗೂ ಅಷ್ಟು ಎಕ್ಸೈಟ್ಮೆಂಟ್ ಇತ್ತು. ತುಂಬ ಚೆನ್ನಾಗಿ ಅನ್ನಿಸ್ತು. ಆ್ಯಂಡ್ ಅವ್ರ ದ ವೇ ದೇ ಹ್ಯಾವ್ ಟ್ರೈನ್ಡ್ ಇಸ್ ಲೈಕ್ ತುಂಬ ಪೀಸ್ಫುಲ್ಲಾಗಿರತ್ತೆ. ಅದು ಏನೂ ಮಾಡಲ್ಲ, ಯಾರಿಗೂ ಏನೂ ಮಾಡಲ್ಲ, ಅಥವಾ ಅದು ನಾಟಿಯಾಗಿ ಏನಿರೋದಿಲ್ಲ. ಈ ಪ್ಲೇಸಲ್ಲಿ ಒಂದು 5+3 ಒಂದು 8 ಎಲಿಫೆಂಟ್ಸ್ ಇತ್ತು. ಮತ್ತು ಸುತ್ತಮುತ್ತ ಹಾಗೇ ಓಡಾಡೋಕ್ಕೆ ಕೂಡ ಬಿಟ್ಟಿದ್ರು, ಅಲ್ಲೂ ಒಂದು 5-6 ಎಲಿಫೆಂಟ್ಸ್ ಇತ್ತು. ತುಂಬ ಚೆನ್ನಾಗಿ ಅನ್ನಿಸ್ತು. ಇದನ್ನೆಲ್ಲ ನೋಡೋದಕ್ಕೆ ಇಲ್ಲಿ ತನಕ ಬರೋದು ತುಂಬಾ ವರ್ತ್ ಅಂತಲೇ ಹೇಳ್ತೀನಿ. ಆ್ಯಂಡ್ 100 rupees ವಾಟ್ ಎವರ್ ವಿ ಪೇ ಈಸ್ ಆಲ್ಸೋ ವರ್ತ್ಫುಲ್. ಝೂ ಅಲ್ಲೂ ಎಲ್ಲನೂ ನೋಡ್ಬೋದು, ಬಟ್ ಈ ಥರ ಹತ್ರದಲ್ಲಿ ನೋಡೋದೇ ಬೇರೆ ಥರ ವೈಬ್ ಆಗುತ್ತೆ. ಆ್ಯಂಡ್ ಇಷ್ಟನ್ನೆಲ್ಲ ನಾವು ನಮ್ಮ ಜರ್ನಿಲಿ ನೋಡ್ಕೊಂಡು ಬಂದ್ವಿ. ಸೊ ಹಾಗಾಗಿ ಈ ವೀಕೆಂಡ್ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ನಿಮ್ಗೇನಾದರೂ ಕಣ್ಣೂರು ವ್ಲಾಗ್ಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಆ್ಯಂಡ್ ನೀವು ಕೂಡ ಈ ಪ್ಲೇಸ್ನ ವಿಸಿಟ್ ಮಾಡಿದರೆ ನಮ್ಮ ಜೊತೆ ಶೇರ್ ಮಾಡ್ಕೋಬೋದು. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ಇಲ್ಲಿಗೆ ನಮ್ಮ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್.